ಯಾರು ಇಷ್ಟಪಡ್ತಾ ಇರ್ತಾರೋ, ನಮ್ಮ ಜೊತೆನಲ್ಲಿ ಯಾರು ಬದುಕಲಿಕ್ಕೆ ಆಸೆ ಪಡ್ತಾ ಇರ್ತಾರೋ, ನಮಗೆ ಯಾರು ಸಹಕಾರವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತಾರೋ ಅವ್ರನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ನೋಡಿ, ನಾವು ನಮ್ಮ ಜೀವನವನ್ನ ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ, ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೊಂಡಾಗ ಗೊತ್ತಾಗುತ್ತೆ, ಸಾಕಷ್ಟು ಜನ ಬರ್ತಾ ಇರ್ತಾರೆ, ಸಾಕಷ್ಟು ಜನ ಹೋಗ್ತಾ ಇರ್ತಾರೆ. ಕೆಲವರು ಮಾತ್ರ ಉಳ್ಕೊಂಡಿರ್ತಾರೆ ನಮ್ಮ ಜೊತೆನಲ್ಲಿ ಕೊನೆ ತನಕ, ನಮಗೆ ಸಹಕಾರ ನೀಡ್ತಾ ಇರ್ತಾರೆ, ನಮಗೆ ಒಳ್ಳೆಯದನ್ನೇ ಬಯಸ್ತಾ ಅವ್ರು ಕೂಡ ಬದುಕ್ತಾ ಇರ್ತಾರೆ. ಅಂಥವ್ರು ಯಾರು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಅದಕ್ಕೆ ಒಂದಷ್ಟು ಮನೋವಿಜ್ಞಾನದ ಅವಶ್ಯಕತೆ ಇರ್ತದೆ. ಅದರಿಂದ ಪ್ರತಿಯೊಬ್ಬ ವ್ಯಕ್ತಿ ಒಳ್ಳೆ ರೀತಿ ಜೀವನವನ್ನು ನಡೆಸಬೇಕು ಅಂತಂದ್ರೆ ಒಂದಷ್ಟು ಮನೋವಿಜ್ಞಾನವನ್ನು ಕಲಿತ್ಕೊಳ್ಳೋದು ಒಳ್ಳೆಯದು. ಬಹಳ ಸುಲಭ. ಇನ್ನು ಮುಂದೆ ನಾನು ಒಂದೊಂಚೂರು ಮನೋವೈಜ್ಞಾನಿಕ ಸಲಹೆಗಳನ್ನು